ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ಈಗ ತಾನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಊಟನೂ ಕೂಡ ಮುಗಿಸ್ಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಗೈಸ್, ಏನಂತ ಅಂದ್ರೆ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಅಲ್ವಾ? ಅಂದ್ರೆ ಇವತ್ತಿನ ಟಾಪಿಕ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಓಕೆನಾ? ಸೊ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಒಂದು ತಂತ್ರ ಆಗಿರಬಹುದು, ಯಾವುದೇ ಒಂದು ಪರಿಹಾರನ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ? ನೀವು ನಂಬಿಕೆ ಇಲ್ದೇನೆ ನೀವು ಸುಮ್ಮನೆ ಬೇಕಾಬಿಟ್ಟು ಏನೋ ಒಂದು ಇವ್ರೇನೋ ಒಂದು ಹೇಳ್ತಾರೆ ಬಿಡಪ್ಪ ಅನ್ನೋ ತರ ಏನಾದ್ರೂ ಒಂದು ಮನಸ್ಥಿತಿನ ಇಟ್ಕೊಂಡು ಮಾಡಿದ್ರೆ ಅದು ನಿಜವಾಗ್ಲೂ ಆಗಲ್ಲ ಗೈಸ್, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಒಂದು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೂ ಕೂಡ ಒಂದು ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಒಂದು ನಂಬಿಕೆನ ಇಟ್ಟು ನೀವು ಈ ಒಂದು ಪ್ರಯೋಗನ ತಂತ್ರನ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ? ಯಾವುದೇ ಒಂದು ಪರಿಹಾರ ಆದ್ರೂ ಅಷ್ಟೇ, ಯಾವುದೇ ಒಂದು ತಂತ್ರ ಆದ್ರೂ ಅಷ್ಟೇನೆ, ಓಕೆನಾ? ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ತಿಳಿಸ್ಕೊಡುವಂತದ್ದು ತುಂಬಾನೇ ಒಂದು ಬೇಗನೆ ಗುಡ್ ರಿಸಲ್ಟ್ ಅನ್ನೋದನ್ನ ಸಿಗುತ್ತೆ, ಓಕೆನಾ? ಈಗ ಹಲವಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಗೈಸ್, ತುಂಬಾನೇ ಈಗ ಕಷ್ಟ ಅಂತ ಬಂದಾಗ ನಮ್ಮ ಮನೆಯಲ್ಲಿ ನಾವು ಕಷ್ಟ ಅಂತ ಬಂದಾಗ ದುಡ್ಡು ಇರೋದಿಲ್ಲ ಅಂತ ಅನ್ಕೊಳ್ಳಿ, ಆಯ್ತಾ? ದುಡ್ಡು ಸಮಸ್ಯೆ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವು ಅಂದ್ರೆ ನಮ್ಮಲ್ಲಿರುವ ಒಡವೆಗಳನ್ನ ನಾವು ತಗೊಂಡೋಗಿ ಒಂದು ಗಿರಿವಿನ ಇಡ್ತೀವಿ ಅಲ್ವಾ? ಸೊ ಸೇಟುಸ್ ಹತ್ರ ಇಡ್ತಾರೆ, ಒಬ್ಬೊಬ್ರು ಬ್ಯಾಂಕ್ ಅಲ್ಲಿ ಇಡ್ತಾರೆ, ಒಬ್ಬೊಬ್ರು ಅದೇ ಸೇಟುಸ್ ಹತ್ರ ಇಡ್ತಾರೆ ಅಲ್ವಾ? ಸೊ ಆ ಗಿರಿವಿ ಇಟ್ಟಿರೋ ಒಡವೆ ನಿಮ್ಮ ಹತ್ತಿರ ಬೇಗನೆ ನಿಮ್ ಕೈ ಸೇರ್ಬೇಕು ಅಂತ ಅಂದ್ರೆ ಈ ಒಂದು ಪರಿಹಾರನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ? ಅದ್ ಯಾವ ಪರಿಹಾರ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಯಾಕಂದ್ರೆ ಈ ಒಂದು ಪರಿಹಾರ, ಈ ಒಂದು ತಂತ್ರ ಬಂದು ನೀವು ಗುರುವಾರ ಮಾಡುವಂತದ್ದು, ಸರಿನಾ? ಈ ಒಂದು ಪರಿಹಾರನ ನೀವು ಗುರುವಾರ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ಅತಿ ಬೇಗನೆ ನಿಮ್ಗೆ ನಿಮ್ಮ ಒಡವೆ ಅನ್ನೋದು ಕೈ ಸೇರುತ್ತೆ, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬಾರ್ದು. ಹಾಗೇನೆ ನಮ್ಮ ರಾಯರನ್ನ ನೆನೆಸ್ಕೊಂಡು ನಾವು ಈ ಒಂದು ಪದಾರ್ಥನ ನೀವು ದಾನವಾಗಿ ಕೊಡೋದ್ರಿಂದ, ಅಂದ್ರೆ ನೀವು ಯಾರಿಗೆ ದಾನ ಮಾಡಬೇಕು ಅಂಡ್ ಯಾವ ಪದಾರ್ಥನ ದಾನ ಮಾಡಬೇಕು ಅಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಸೊ ನೀವೇನಂತ ಅಂದ್ರೆ ಗುರು ರಾಘವೇಂದ್ರನ ನಮ್ಮ ರಾಯರನ್ನ ನೀವು ನೆನೆಸ್ಕೊಂಡು ಅವ್ರನ್ನ ಶ್ರದ್ಧಾ ಭಕ್ತಿಯಿಂದ ನೆನೆಸ್ಕೊಂಡು ಈ ಒಂದು ಪದಾರ್ಥನ ನೀವು ದಾನವಾಗಿ ಕೊಡ್ಬೇಕಾಗತ್ತೆ, ಸರಿನಾ? ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡಿಂಗ್ ವರ್ಗು ನೋಡಿ. ಯಾಕಂದ್ರೆ ಮಧ್ಯ ಮಧ್ಯ ಏನಾದ್ರೂ ಒಂದು ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟೇ, ಬಟ್ ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ವಿಷಯ ಏನಾದ್ರೂ ಒಂದು ನಿಮ್ಗೆ ಶೇರ್ ಮಾಡಿರ್ತೀನಿ, ಓಕೆನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸ್ಕಿಪ್ ಮಾಡಬೇಡಿ, ಓಕೆನಾ? ಹಾಗೇನೆ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರಿಗೆ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಯಾವ ರೀತಿ ಅಂತ ನೀವು ಕೇಳ್ಬೋದು, ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ರೆ ರೆಗ್ಯುಲರ್ ಆಗಿ ನೋಡ್ತಿರಲ್ಲ ನನ್ನ ವ್ಯೂವರ್ಸು, ಅವರೆಲ್ಲ ಬೇಜಾರು ಮಾಡ್ಕೋಬೇಡಿ, ಏನಪ್ಪಾ ಇದು ಎಲ್ಲಾ ಇದ್ರಲ್ಲೂ ಹೇಳ್ತಾರೆ ಇವರು ಅಂತ. ಯಾಕಂದ್ರೆ ಹೊಸೊಬ್ರು ಯಾರಾದ್ರೂ ನೋಡೋರು ಇರ್ತಾರಲ್ವಾ? ಸೊ ನಿಮ್ಮ ಒಂದು ಲೈಕ್ ಕೊಡೋದ್ರಿಂದ ಗಾಯ್ಸ್ ಅಂದ್ರೆ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ತುಂಬಾ ಜನ ಕಷ್ಟದಲ್ಲಿ ಈ ಹಣದ ಸಮಸ್ಯೆನಲ್ಲಿ ಬಳಲ್ತಾ ಇರ್ತಾರೆ ಅಲ್ವಾ? ಅವರೆಲ್ಲರಿಗೂ ಕೂಡ ನಿಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಒಂದು ಲೈಕ್ ನ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ, ಓಕೆನಾ? ಸೊ ಹಾಗೇನೆ ಗೈಸ್, ಏನಪ್ಪಾ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಓಕೆನಾ? ಗೈಸ್, ಏನಂತ ಅಂದ್ರೆ ಈಗ ಕಷ್ಟ ಅನ್ನೋದು ಮನುಷ್ಯನ್ಗೆ ಬಂದೇ ಬರುತ್ತೆ ಅಲ್ವಾ? ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ ಇದು ಅಲ್ವಾ? ಸೊ ಕಷ್ಟ ಅಂತ ಬಂದ ಮೇಲೆ ದೇವರು ಪರಿಹಾರ ಅನ್ನೋದು ಕೂಡ ಕೊಟ್ಟಿರ್ತಾನೆ, ಸರಿನಾ? ಈಗ ತುಂಬಾನೇ ಶ್ರೀಮಂತರಾಗಿರ್ತೀರಾ, ಓಕೆನಾ? ತುಂಬಾನೇ ಶ್ರೀಮಂತರಾಗಿ ತುಂಬಾನೇ ನಿಮ್ಮ ಹತ್ರ ಎಲ್ಲ ಒಡವೆಗಳಿರುತ್ತೆ, ತುಂಬಾನೇ ದುಡ್ಡು ಕಾಸು ಕೂಡ ಓಡಾಡ್ತಾ ಇರುತ್ತೆ. ಬಟ್ ಒಂದು ನಿಮ್ಮ ಟೈಮ್ ಅನ್ನೋದು ಕೆಟ್ಟದಾದ್ರೆ ನಿಮ್ಮಲ್ಲಿರುವಂತ ಶ್ರೀಮಂತಿಕೆ ಆಗಿರಬಹುದು, ನಿಮ್ಮಲ್ಲಿರುವಂತ ಹಣ ಆಗಿರಬಹುದು, ನಿಮ್ಮಲ್ಲಿರುವಂತ ಒಡವೆಗಳಾಗಿರಬಹುದು, ಎಲ್ಲಾನು ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಕೂಡ ಒಬ್ಬೊಬ್ರಿಗೆ ಬರುತ್ತೆ, ಸರಿನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನೊಬ್ರಿಗೆ ಏನು ಅಂತಂದ್ರೆ ಗೈಸ್, ಒಬ್ಬೊಬ್ರಿಗೆ ದುಡ್ಡು ಇಲ್ದೇನೆ ಸಮಸ್ಯೆ ಇರುತ್ತೆ, ಇನ್ನೊಬ್ರಿಗೆ ದುಡ್ಡೇ ಸಮಸ್ಯೆ ಆಗ್ಬಿಡುತ್ತೆ ಅಲ್ವಾ? ಈ ರೀತಿ ಅವ್ರ ಹತ್ರ ತುಂಬಾನೇ ದುಡ್ಡಿರುತ್ತೆ, ಆದ್ರೆ ಆರೋಗ್ಯ ಅನ್ನೋದು ಚೆನ್ನಾಗಿರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದು, ಈಗ ಎಷ್ಟೇ ದುಡ್ಡನ್ನ ಖರ್ಚು ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅಂದ್ರೂ ಕೂಡ ಅವ್ರ ಆರೋಗ್ಯನ ಅವರು ಸರಿಪಡಿಸ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಅಲ್ವಾ? ಒಬ್ಬೊಬ್ರಿಗೆ ದುಡ್ಡು ಇರೋದಿಲ್ಲ, ಒಬ್ಬೊಬ್ರಿಗೆ ದುಡ್ಡು ಅನ್ನೋದೇ ಸಮಸ್ಯೆ ಆಗ್ಬಿಡುತ್ತೆ ಅಲ್ವಾ? ಹಾಗೇನೆ ಗೈಸ್, ಏನಂತ ಅಂದ್ರೆ ಈ ಒಡವೆ ಅನ್ನೋದನ್ನ ನೀವು ಹಾಕೊಳ್ಳೋದಾಗ್ಲಿ, ಇಲ್ಲ ಅಂತಂದ್ರೆ
ಅಂದ್ರೆ ನೀವು ತಗೊಂಡು ಬರೋದಾಗ್ಲಿ, ಅದನ್ನ ಇನ್ನೊಬ್ಬರಿಗೆ ನೀವು ತೋರ್ಸೋದಾಗ್ಲಿ, ಈ ರೀತಿ ಮಾಡೋದ್ರಿಂದ ಜನಗಳ ಕೆಟ್ಟ ದೃಷ್ಟಿ ಬಿದ್ದು ನೀವು ಆ ಒಡವೆಗಳನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಕೂಡ ಬರುತ್ತೆ, ಸರಿನಾ. ಹಾಗೇನೆ ಗಿರ್ವಿ ಕೂಡ ಇಟ್ಟಿರ್ತೀರ ತುಂಬಾ ಜನ, ಅಂದ್ರೂ ಕೂಡ ಏನಾಗುತ್ತೆ ಅಂತಂದ್ರೆ ಗೈಸ್, ಗಿರ್ವಿ ಇಟ್ಟಿದ್ರು ಕೂಡ ಅವ್ರಿಗೆ ಬಿಡಿಸ್ಕೊಳಕ್ಕೆ ಆಗದೇನೆ, ನಾನು ನನ್ನ ಕಣ್ಮುಂದನೆ ನೋಡಿದೀನಿ ಇದನ್ನ, ಅದಕ್ಕೆ ಹೇಳ್ತಾ ಇರೋದು. ಒಡವೆನ ಬಿಡಿಸ್ಕೊಳಕ್ ಆಗದೇನೆ ಅದು ಹರಾಜ್ ಕೂಡ ಆಗ್ಬಿಟ್ಟಿರುತ್ತೆ. ಅಂದ್ರೆ ಇಂಟ್ರೆಸ್ಟ್ ಕೂಡ ಕಟ್ಟಿರೋದಿಲ್ಲ, ಅವರು ಇಂಟ್ರೆಸ್ಟ್ ಕೂಡ ಕಟ್ಟಕ್ಕೆ ಆಗ್ತಾ ಇರೋದಿಲ್ಲ ಅಂತ ಪರಿಸ್ಥಿತಿ ಕೂಡ ಇರ್ತಾರೆ. ಯಾವುದೇ ಒಂದು ಕಷ್ಟ ಬಂತು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅದನ್ನ ಗಿರ್ವಿ ಮಡಗಿರ್ತಾರೆ, ಬಟ್ ಇಂಟ್ರೆಸ್ಟ್ ಕೂಡ ಕಟ್ಟಕ್ ಆಗದೇನೆ, ಅಷ್ಟು ಕೂಡ ತೀರ್ಸಕ್ ಆಗದೇನೆ ಆ ಒಡವೆ ಅನ್ನೋದು ಹರಾಜ್ ಆಗ್ಬಿಡುತ್ತೆ, ಸರಿನಾ. ಆ ತರದ್ದು ಕೂಡ ನಾನು ನನ್ನ ಕಣ್ಣಿಂದ ನೋಡಿದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ರೀತಿ ಕೆಲವೊಂದು ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ ಅಲ್ವಾ. ಇದೆಲ್ಲದಕ್ಕೂ ಕೂಡ ಒಂದು ಅಂತ್ಯ ಆಡ್ಬೇಕು, ನಾವಿಟ್ಟಿರುವಂತ ಒಡವೆ ನಮ್ಗೆ ವಾಪಸ್ ಬರಬೇಕು ಅಂತಂದ್ರೆ ಈ ಒಂದು ಪದಾರ್ಥನ ನೀವು ಖಂಡಿತವಾಗ್ಲೂ ದಾನನ ಕೊಡಲೇಬೇಕಾಗತ್ತೆ, ಸರಿನಾ. ಹಾಗೇನೆ ಒಂದು ದೃಷ್ಟಿ ಬೀಳೋದ್ರಿಂದ ನಿಮ್ಗೆ ಈ ಒಂದು ಪರಿಸ್ಥಿತಿನ ನೀವು ಎದುರಿಸ್ತಾ ಇರ್ತೀರಾ. ಈಗ ಒಡವೆನ ನೀವು ಎಷ್ಟೊಂದು ಮದ್ವೆಗಳಿಗೆಲ್ಲ ಹಾಕೊಂಡು ಹೋಗ್ತೀರಾ ಅಲ್ವಾ, ಮದ್ವೆಗಳಿಗೆ ಹಾಕೊಂಡು ಹೋಗ್ತೀರಾ. ಹಾಗೇನೆ ಅಲ್ಲಿ ನೋಡ್ತಾರೆ ಹೊಸಬ್ರು ಯಾರಾದ್ರೂ, ಅಂದ್ರೆ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಆಗಿರಬಹುದು, ಇಲ್ಲ ಯಾರೋ ಒಬ್ರು ಹೊಸಬ್ರು ಬಂದು, ಮೇಡಮ್ ನೀವು ಹಾಕಿರೋ ಒಡವೆ ತುಂಬಾನೇ ಚೆನ್ನಾಗಿದೆ ಮೇಡಮ್, ಎಷ್ಟು ಗ್ರಾಮ್ ಇದೆ, ಎಲ್ಲಿ ತಗೊಂಡ್ರಿ, ಈ ತರ ಎಲ್ಲ ಕೇಳ್ತಾರೆ ಅಲ್ವಾ. ಅವಾಗ ಏನಾಗುತ್ತೆ ಹೇಳಿ, ಅಲ್ಲಿ ನಿಮ್ಮ ಒಡವೆಗೆ ದೃಷ್ಟಿ ಬೀಳುತ್ತೆ, ನಿಮ್ಗೂ ಕೂಡ ದೃಷ್ಟಿ ಬೀಳುತ್ತೆ. ಹಾಗೇನೆ ಯಾವ್ದಾರ ಒಂದು ಟೆಂಪಲ್ಗೆ ಹೋಗ್ತೀರಾ, ಒಡವೆನ ಹಾಕೊಂಡು ಹೋಗ್ತೀರಾ, ಅಲ್ಲೂ ಕೂಡ ಜನಗಳು ನೋಡ್ತಾರೆ. ಜನಗಳ ಕೆಟ್ಟ ದೃಷ್ಟಿ ಬಿದ್ರೆ ಗಾಯ್ಸ್, ನಿಜವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ನಮ್ಗೆ ಒಳ್ಳೇದಂತೂ ಆಗೋದಿಲ್ಲ, ಓಕೆನಾ. ಸೊ ಹಾಗಾಗಿ ಹೇಳ್ತಾ ಇರೋದು, ಈಗ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ತೀರಾ, ಹಾಗೇನೆ ಕೆಲವೊಂದು ಬರ್ಡೇ ಪಾರ್ಟಿಗೆ ಹಾಕೊಂಡು ಹೋಗ್ತೀರಾ, ಯಾವ್ದಾದ್ರು ಒಂದು ಅಂತಂದ್ರೆ ಬೇರೆ ಕಡೆ ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರು ಕೂಡ ನೀವು ಒಡವೆಗಳನ್ನ ಹಾಕೊಂಡು ಹೋಗ್ತೀರಾ ಅಲ್ವಾ. ಸೊ ಜನಗಳ ಕೆಟ್ಟ ದೃಷ್ಟಿಯಿಂದ ನೀವು ಆ ಒಡವೆನ ತಗೊಂಡೋಗಿ ಗಿರ್ವಿಡೋ ಪರಿಸ್ಥಿತಿನೂ ಕೂಡ ಬರುತ್ತೆ, ಅದನ್ನ ಬಿಡಿಸ್ಕೊಳಕ್ಕಾಗದೇನೆ ಕಳ್ಕೊಳ್ಳೋ ಪರಿಸ್ಥಿತಿನೂ ಕೂಡ ಬರುತ್ತೆ, ಸರಿನಾ. ಸೊ ಅಕಸ್ಮಾತ್ ನೀವು ನಿಮ್ಮ ಒಡವೆಗಳನ್ನ ಗಿರ್ವಿ ಏನಾದ್ರೂ ಇಟ್ಟಿದ್ರೆ, ಸರಿನಾ, ಈ ಒಂದು ಪರಿಹಾರ ಅನ್ನೋದು ತುಂಬಾನೇ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು, ಓಕೆನಾ. ಸೊ ಬನ್ನಿ, ತಡ ಮಾಡದೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪರಿಹಾರನ ನೀವು ಗುರುವಾರನೇ ಮಾಡ್ಬೇಕಾಗತ್ತೆ. ಅದು ನಮ್ಮ ಗುರುರಾಯರ ವಾರ ಆಗಿರೋದ್ರಿಂದ ರಾಯರನ್ನ ನಾವು ನೆನಪಿಸ್ಕೊಂಡು, ಅಂದ್ರೆ ರಾಯರನ್ನ ನಾವು ಬೇಡ್ಕೊಂಡು ನಾವು ಈ ಒಂದು ತಂತ್ರ ಪರಿಹಾರನ ನಾವು ಮಾಡ್ಬೇಕಾಗತ್ತೆ, ಓಕೆನಾ. ಹೋಗಿ ಮಲ್ಕೂಚಿ, 5 ಮಿನಿಟ್ಸ್ ಕೂಚಿ. ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಬೇಕಾಗತ್ತೆ ಗೈಸ್, ಓಕೆನಾ. ಸೊ ನೀವು ಏನ್ ಮಾಡ್ಬೇಕು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಕೆಲವೊಂದು ಪದಾರ್ಥಗಳನ್ನ, ಅಂದ್ರೆ 3 ಪದಾರ್ಥಗಳನ್ನ ನೀವು ಇದನ್ನ ದಾನವಾಗಿ ಕೊಡ್ಬೇಕಾಗತ್ತೆ. ಯಾರಿಗೆ ಕೊಡಬೇಕು ಅಂಡ್ ಯಾವ ಪದಾರ್ಥ ಅಂತ ನೀವು ಕೇಳೋದಾದ್ರೆ, ಈ ಪದಾರ್ಥ ಬಂದು ಮೊದಲನೇ ಪದಾರ್ಥ ಬಂದು ಅಕ್ಕಿನ ನೀವು ದಾನವಾಗಿ ಕೊಡ್ಬೇಕಾಗತ್ತೆ, ಸರಿನಾ. ಅಕ್ಕಿ ಅನ್ನೋದು ನಮಗೆ ಅನ್ನಪೂರ್ಣೇಶ್ವರಿ ದೇವಿ ಅಂತ ನಾವು ಭಾವಿಸ್ತೀವಿ. ಅಕ್ಕಿ ಅನ್ನೋದು ನಮಗೆ, ಈಗ ನಾವು ಊಟ ಇಲ್ದೇನೆ ಬದುಕಕ್ಕಾಗುತ್ತಾ, ಆಗಲ್ಲ ಅಲ್ವಾ. ಸೊ ಹಾಗಾಗಿ ಅಕ್ಕಿ ಅನ್ನೋದು ತುಂಬ ಪರಮ ಪವಿತ್ರವಾದದ್ದು, ತುಂಬಾನೇ ಶ್ರೇಷ್ಠವಾದದ್ದು ಅಲ್ವಾ. ಸೊ ಹಾಗಾಗಿ ನೀವು ಯಾರಾದ್ರೂ ಒಬ್ರು ಬಡವರಿಗೆ, ಅಂದ್ರೆ ಆಸ್ತಿ ಹಣ ಇರೋರ್ಗೆ, ಇಲ್ಲ ಎಲ್ಲ ಇದೆ ಅನ್ನೋರಿಗೆ ದಯವಿಟ್ಟು ಕೊಡಕ್ಕೆ ಹೋಗ್ಬೇಡಿ. ಯಾರಾದ್ರೂ ಒಬ್ರು ಬಡವರಿಗೆ, ಅಂದ್ರೆ ರೋಡ್ ಸೈಡಲ್ಲಿ ಕೂತಿರ್ತಾರೆ ಅಲ್ವಾ, ಭಿಕ್ಷೆ ಬೇಡ್ತಾ ಇರ್ತಾರೆ, ಇಂಥವರಿಗೆ ನೀವು ಅಕ್ಕಿನ ನೀವು ದಾನವಾಗಿ ಕೊಡಬೇಕು, ಮೊದಲನೇ ಪದಾರ್ಥ, ಓಕೆನಾ. ಇನ್ನು 2ನೇ ಪದಾರ್ಥ ನೋಡೋದಾದ್ರೆ ಗೈಸ್, ನೀವು ಗೋಧಿನ ನೀವು ದಾನವಾಗಿ ಕೊಡ್ಬೇಕಾಗತ್ತೆ, ಸರಿನಾ. ಗೋಧಿ ಕೂಡ ತುಂಬಾನೇ ಪರಮ ಪವಿತ್ರವಾದದ್ದು. ಸೊ ಅದಕ್ಕೋಸ್ಕರ ಅಕ್ಕಿ ಮತ್ತೆ ಗೋಧಿನ ನೀವು ದಾನವಾಗಿ ಕೊಡಬೇಕು. ಇದ್ರ ಜೊತೆಗೆ ಗೈಸ್ 3ನೇ ಪದಾರ್ಥ ಬಂದು ಯಾವ್ದಾದ್ರೂ ಒಂದು ಕಾಳು, ಸರಿನಾ. ನಿಮ್ ಕೈಲಿ ಆದಷ್ಟು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಇಷ್ಟೇ ಕೊಡಬೇಕು ಅಂತ ಏನಿಲ್ಲ ಗೈಸ್, ಓಕೆನಾ. ಅಟ್ಲೀಸ್ಟ್ ಅವರು ಒಂದು ಟೈಮು ಊಟ ಮಾಡಿಕೊಂಡು ತಿನ್ನುವಷ್ಟು ನೀವು ಕೊಡಬೇಕಾಗತ್ತೆ, ಸರಿನಾ. ಒಂದು ಟೈಮು ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಅಂತ, ಎಷ್ಟು ಕೊಡಬೇಕಂತ ನಿಮಗೆ ಅರ್ಥ ಆಗುತ್ತೆ. ಒಂದು ಟೈಮ್ ಅವರು ಊಟನ ಮಾಡೋ ಥರ ನೀವು ದಾನವಾಗಿ ಕೊಡಬೇಕಾಗತ್ತೆ, ಸರಿನಾ. ಯಾವುದಾದ್ರೂ ಕಾಳಾಗಿರ್ಬೋದು, ನಿಮ್ಮ ಇಷ್ಟ ಅದು. ಈಗ ಬೇಳೆ ಕಾಳಾಗಿರಬಹುದು, ಇಲ್ಲ ಕಡಲೆ ಕಾಳಾಗಿರಬಹುದು, ಇಲ್ಲ ಬಟಾಣಿ, ಇಲ್ಲ ಯಾವುದೇ ಒಂದು ಕಾಳಾಗಿರಬಹುದು, ಅದು ನಿಮ್ಮ ಇಷ್ಟ, ಕೊಡ್ಬೋದು, ಸರಿನಾ. ಸೊ ಅಕ್ಕಿನ ಕೊಡಿ, ಗೋಧಿನ ಕೊಡಿ, ಹಾಗೇನೆ ಯಾವುದಾದ್ರೂ ಒಂದು ಕಾಳನ್ನು ನೀವು ಕೊಡೋದ್ರಿಂದ ನಿಜವಾಗ್ಲೂ ಇದನ್ನ ಅಬ್ಸರ್ವ್ ಮಾಡಿ. ಬೇಕಾದ್ರೆ ನೀವು ಇದನ್ನ ದಾನವಾಗಿ ಕೊಟ್ಟು ನೋಡಿ, ಕೊಟ್ಟ ಮೇಲೆ ನಿಮ್ಮ ಕೈಗೆ ಆಟೋಮೆಟಿಕ್ ಯಾವ ಥರ ನೀವು ಗಿರ್ವಿ ಇಟ್ಟಿರೋ ಒಡವೆ ಬರುತ್ತೆ ಅನ್ನೋದನ್ನ ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸರಿನಾ. ನೀವು ಕಮೆಂಟ್ ಕೂಡ ಮಾಡ್ತೀರಾ ನನಗೆ, ಯಾಕಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ. ನಿಜವಾಗ್ಲೂ ಗಾಯ್ಸ್ ತುಂಬಾನೇ
ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪರಿಹಾರ, ಸರಿನಾ. ದಯವಿಟ್ಟು ಹೇಳ್ತಿದ್ದೀನಿ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಯಾರಾದರೂ ಬಡವರಿಗೆ, ಭಿಕ್ಷಕರಿಗೆ ನೀವು ದಾನನ ಕೊಡಬೇಕಾಗುತ್ತೆ. ರೋಡ್ ಸೈಡಲ್ಲೇ ಇರ್ತಾರೆ, ಇಲ್ಲ ದೇವಸ್ಥಾನದ ಹತ್ರ ಹೋದ್ರು ಅಷ್ಟೇ, ಅಲ್ಲೂ ಕೂಡ ಇರ್ತಾರೆ ಅಲ್ವಾ. ನೀವು ದೇವರಿಗೆ ಸಂಕಲ್ಪನ ಮಾಡ್ಕೊಳ್ಬೇಕು. ಫಸ್ಟು ನಮ್ಮ ರಾಯರಿಗೆ ನೀವು ಸಂಕಲ್ಪನ ಮಾಡಿಕೊಂಡು, ಈ ರೀತಿ ನಾನು ದಾನವಾಗಿ ಕೊಡ್ತಾ ಇದ್ದೀನಿ ರಾಯರೇ, ನನಗೆ ನಾನು ಇಟ್ಟಿರುವಂಥ ಒಡವೆ ನನ್ನ ಕೈ ಸೇರಬೇಕು, ಆದಷ್ಟು ಬೇಗ ನನ್ನ ಕೈ ಸೇರಬೇಕು ಅಂತ ನೀವು ರಾಯರಿಗೆ ಒಂದು ತುಪ್ಪದ ದೀಪನ ಹಚ್ಬಿಟ್ಟು ನೀವು ರಾಯರಿಗೆ ಕೈ ಮುಕ್ಕೊಂಡು ನೀವು ಮಾಡಿ ಗಾಯಿಸಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ನಿಜವಾಗ್ಲೂ ನೋಡಿಬೇಕಾದ್ರೆ 100ಗೆ 200% ನಿಮ್ಮ ಒಡವೆ ನಿಮ್ಮ ಹತ್ರ ಗ್ಯಾರಂಟಿ ಬಂದೇ ಬರುತ್ತೆ, ಸರಿನಾ. ನಿಜವಾಗ್ಲೂ ಇದು ತುಂಬಾನೇ ವರ್ಕ್ ಮಾಡುತ್ತೆ. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇಲ್ಲ. ನಾನು ಒಂದ್ಸಲ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ತಗೊಂಡು, ಓಕೆ ಅಪ್ಪ ಫೈನ್, ನನಗೆ ವರ್ಕ್ ಆಯಿತು, ನನಗೂ ಕೂಡ ನನ್ನ ಜೀವನದಲ್ಲಿ ನನಗೆ ಒಳ್ಳೇದಾಯಿತು, 100% ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು. ಸುಮ್ಮನೆ ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ನಿಮಗೆ ಶೇರ್ ಮಾಡೋದಿಲ್ಲ, ಓಕೆನಾ. ಸೊ ಹಾಗೇನೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೇನೆ ಅದ್ರ ಜೊತೆಗೆ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೇನೆ ಇದೇ ರೀತಿ ಎಷ್ಟೊಂದು ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಆಗಿರಬಹುದು, ಇಲ್ಲ ಅಂತ ಅಂದರೆ ಕೆಲವೊಂದು ಶುಕ್ರವಾರ ಆಗಿರಬಹುದು, ಮಂಗಳವಾರ ಆಗಿರಬಹುದು, ಕೆಲವೊಂದು ಪರಿಹಾರ ತಂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಅದೆಲ್ಲದಕ್ಕೂ ಕೂಡ ನೀವು ಇದೆಲ್ಲನೂ ಒಂದು ಅದ್ಭುತವಾಗಿ ಕೆಲಸನ ಮಾಡುತ್ತೆ ಗಾಯ್ಸ್, ಸರಿನಾ. ಅದರ ಎಲ್ಲದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೇನೆ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಬಹುದು, ಹಾಗೇನೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರಬಹುದು, ಅದರಲ್ಲಿ ನನಗಿರುವಂಥ ಸಿಂಪ್ಟಮ್ಸ್ಗಳಾಗಿರ್ಬಹುದು, ಎಲ್ಲನೂ ಕೂಡ ನಾನು ಶೇರ್ ಮಾಡಿದ್ದೀನಿ, ಸರಿನಾ. ಪ್ರತಿಯೊಂದನ್ನು ಅಂದರೆ ಮನಿ ಟಿಪ್ಸ್ ಆಗಿರಬಹುದು, ಹಾಗೇನೆ ಒಂದು ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಪುಟ್ಟ ಅಂತಂದ್ರೆ ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡುವಂತದ್ದು ಏನೋ ನಾನು ಹೇಳಲ್ಲ ಗೈಸ್, ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಪರಿಹಾರ ಆಗಿರುತ್ತೆ, ಸರಿನಾ. ಇರಮ್ಮ ಅದ್ಯಾ ಪರಿಹಾರ ಆಗಿರುತ್ತೆ. ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡುವಂತ ಪರಿಹಾರಗಳು ಏನು ಇಲ್ಲ. ಅಲ್ಲೋಗಿ ಇಲ್ಲೋಗಿ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ತೀರಾ ಅಂದ್ರೂ ಕೂಡ ನಿಮ್ಗೆ ಒಳ್ಳೇದಾಗ್ತಾ ಇರೋದಿಲ್ಲ ಅಲ್ವಾ. ಸುಮ್ಮನೆ ಅಲ್ಲೋಗಿ ಇಲ್ಲೋಗಿ ದುಡ್ಡು ಖರ್ಚು ಮಾಡಬೇಕು. ನಮ್ಮ ಮನೆಯಲ್ಲೇ ನಾವು ಯೂಸ್ ಮಾಡುವಂತ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ನಾವು ಕೆಲವೊಂದು ತಂತ್ರಗಳ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು, ಓಕೆನಾ. ಈ ವಿಡಿಯೋ ಈಗಲೇ ಅಪ್ಲೋಡ್ ಮಾಡ್ತೀನಿ ಗಾಯ್ಸ್. ಅಕಸ್ಮಾತ್ ಏನಾದರೂ ತುಂಬ ಲೇಟಾಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಾಳೆ ನಿಮಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ, ಹಾಗೇನೆ ಸಪೋರ್ಟ್ ಮಾಡಿ. ಇಷ್ಟು ದಿನ ಯಾವ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತೀನಿ ಗಾಯ್ಸ್, ಓಕೆನಾ. ಹಾಗೇನೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕೋಕ್ಕಾಗ್ತಲ್ಲ, ಯಾಕೆ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ವಿಡಿಯೋನ ಹಾಕೋಕ್ಕೆ. ಫ್ರೀ ಇದ್ದಾಗಲೆಲ್ಲ ನಿಜವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ, ಸರಿನಾ. ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ. ಹಾಗೇನೆ ತಂತ್ರಗಳ ಪರಿಹಾರಗಳನ್ನ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ, ಸರಿನಾ. ಒಂದ್ಸಲಿ ಮಾಡಿ ನೋಡಿ, ಬೇಕಾದ್ರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಆಯ್ತಾ. ಹಾಗೇನೆ ಆಗ್ಲೇ ಹೇಳ್ದಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಆ ರಾಯರು ಅಂತಂದ್ರೆ ನಮ್ಮ ರಾಯರು ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಲಿ. ನೀವು ಇಟ್ಟಿರುವಂತ ಗಿರಿವಿ ಅಂದ್ರೆ ಒಡವೆಗಳು ಎಲ್ಲನ ಆದಷ್ಟು ಬೇಗ ನಿಮ್ ಕೈಗೆ ಸೇರ್ಲಿ ಅಂತ ಹೇಳ್ತಾ, ನಾನು ಕೂಡ ಕೇಳ್ಕೊಳ್ತಾ ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.